ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು ಮಧ್ಯಾಹ್ನ 1 ಗಂಟೆ ಆಗೈತಿ. ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಲಾಗಲ್ಲಿ ತೋರಿಸಿದ್ನಲ್ವ ಡಿಸೈನ್ ಹಾಕ್ತಿರೋದು, ಅದು ಆಲ್ಮೋಸ್ಟ್ ಇವತ್ತು ಫಿನಿಶ್ ಆಗೈತಿ. ಇದೇ ವಿಡಿಯೋದಲ್ಲಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇವತ್ತು ಒಂದು ಬ್ಲೌಸ್ ಕೊಟ್ಟೋಗಿದ್ದಾರೆ ಕಸ್ಟಮರು. ಇದು ಒಂದೇ ಕೊಟ್ಟೋಗಿರೋದು. ಅವ್ರಿಗೆ ಶನಿವಾರ ದಿನ ಬೇಕಂತೆ, ಹಂಗಾಗಿ ಯಾವುದೋ ಫಂಕ್ಷನ್ ಐತೆ ಅಂದರು. ಹಾಗಾಗಿ ಈ ಬ್ಲೌಸಿಂದು ಹಾಕಬೇಕು ಇವತ್ತು. ಈ ಬ್ಲೌಸ್ ಇದೆಯಲ್ವಾ, ಇದ್ರ ಸ್ಯಾರಿನೂ ಸೇಮ್ ಬ್ಲೌಸ್ ಯಾವ ಕಲರ್ ಇದೆಯೋ ಇದೇ ಇದಂತ. ಹಾಗಾಗಿ ಬ್ಲೌಸು ಮತ್ತು ಸ್ಯಾರಿ ಫುಲ್ ಕಲರ್ ಹಾಗೆ ಇರೋದ್ರಿಂದ ಗೋಲ್ಡ್ ಕಲರ್ ಥ್ರೆಡ್ ಮಾತ್ರ ಯೂಸ್ ಮಾಡಿ ಡಿಸೈನ್ ಹಾಕೋದು. ಇಲ್ಲೇ ಪಾಪುನ ಜೋಳ್ಗಿಲ್ ಮಗಿಸಿ ವಿಡಿಯೋ ಮಾಡ್ತಿದ್ದೆ, ಅವನು ಎದ್ಬಿಟ್ಟ. ಹಾಗಾಗಿ ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಇವಾಗ ಸ್ನಾನ ಮಾಡಿಸಿ ಮಲಗಿಸಿದ್ದೆ, ಒಂದು ಹಾಫ್ ಆನ್ ಅವರ್ ಸಹ ಮಲಗಲಿಲ್ಲ. ಬನ್ನಿ ಹಾಗೆ ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತೀನಿ. ಪಾಪುನು ಎದ್ಬಿಟ್ಟ ಇವಾಗ. ನೋಡಿ ಫ್ರೆಂಡ್ಸು, ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಲಾಗ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಎದ್ಬಿಟ್ಟ, ಒಂದು ಹಾಫ್ ಆನ್ ಅವರೂ ಮಲಗಲಿಲ್ಲ. ರಾಯು ರಾಯು ಅಲ್ಲಿ ಓನ ನಿದ್ದೆ ಬಂದಿಲ್ಲ, ನಿದ್ದೆ ಬಂದಿಲ್ಲ, ನಿದ್ದೆ ಬಂದಿಲ್ಲ. ಓನ್ ನಡಕತ್ರಿ, ಓನ್ ನಡಕತ್ರಿ. ಆರದು 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 ಫೋನ್ ನೋಡಕತ್ತಿದ್ದು. ಆರದು ನಿದ್ದೆ ಬಂದಿಲ್ಲ, ನಿದ್ದೆ ಬಂದಿಲ್ಲ, ನಿದ್ದೆ ಬಂದಿಲ್ಲ. ಅಣ್ಣ ಎಲ್ಲಿಗೆ ಹೋಗ್ಯಾನ? ಅಣ್ಣ ಎಲ್ಲಿಗೆ ಹೋಗ್ಯಾನ? ಅಲ್ಲಿ ಆ ಕಡೆ ಆಟ ಆಡಕತ್ತಾನ್ರಿ ಹರ್ಷ. ಆ ಕಡೆ ನೋಡ್ತಿದ್ದಾನೆ ನೋಡ್ರಿ. ಕರಿ ಬಾ ಅಣ್ಣ ಅನ್ನು, ಬಾ ಅಣ್ಣ ಅನ್ನು. ಅಣ್ಣ ಕಿತ್ಬೇಡ ಹರ್ಷು. ಅಲ್ಲಿ ಮ್ಯಾಗೆ ಎತ್ತಿಟ್ಬಿಡು, ಎತ್ತಿಡು ಮ್ಯಾಲೆ. ನೋಡಿ ಇವಾಗ ಟೈಮ್ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ಮಾಮರ ಮನೆಗೆ ಬಂದಿದ್ದರು ಊಟ ಮಾಡೋಕೆ. ಅಲ್ಲಿ ಮುಂದ್ಗಡೆ ಟಿಫನ್ ಇಟ್ಕೊಂಡಿದ್ದಾರಲ್ವ, ಅದರಲ್ಲಿ ಹೊಲ್ದಾಗ ಮಟನ್ ಮಾಡಿದರು. ಹಾಗಾಗಿ ಮನೆಗೆ ತೊಗೊಂಬಂದಿದ್ರು. ನಾನ್ ವೆಜ್ ಎಲ್ಲ ಮನೆಗೆ ಮಾಡೋದು ತುಂಬ ಕಡಿಮೆ. ಅಂದರೆ ಹೊಲ್ದಲ್ಲೇ ಮಾಡಿರ್ತಾರಲ್ವ, ಅವ್ರ ಮಾಮನವ್ರು ಅಲ್ಲೇ ಊಟ ಮಾಡಿ ಒಂದು ಟಿಫನ್ ಒಳಗೆ ಹಾಕ್ಕೊಂಬಂದ್ಬಿಡ್ತಾರೆ. ಇವರು ಸಣ್ಣ ಮಾಮರು ಇಲ್ಲೇ ಊರಾಗ ಕೆಲ್ಸಕ್ಕೆ ಹೋಗಿದ್ರು. ಹಾಗಾಗಿ ಇವರು ಊಟ ಮಾಡಿರಲಿಲ್ಲ ಹೊಲದಲ್ಲಿ. ಮನೆಗೆ ಬಂದು ಊಟ ಮಾಡ್ತಿದ್ದಾರೆ ಇವಾಗ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತೊಗರಿ ನೆನೆ ಹಾಕೋವಿದ್ವು. ಹಾಗಾಗಿ ಅಲ್ಲೇ ಹೊಲ್ದಾಗ ಹೋಗಿ ನೆನೆ ಹಾಕಿದ್ರಾಯ್ತು ಅಂತೇಳಿ ನಮ್ಮ ಮನೆದೊಂದು ಬ್ಯಾರ್ಲು ಮತ್ತು ಆಂಟಿಯವ್ರ ಮನೆದೊಂದು ಬ್ಯಾರ್ಲು ಎರಡು ತೊಗೊಂಡು ಹೊಲಕ್ಕೆ ಹೋಗಿ ಅಲ್ಲೇ ನೆನೆ ಹಾಕ್ತೀನಿ ಅಂತ ಹೇಳಿದರು. ಅಮ್ಮ ಇದ್ದಿದ್ರೆ ಅವರೇ ಮಾಡ್ತಿದ್ರು ಈ ಕೆಲಸ ಎಲ್ಲನೂ ಆಲ್ಮೋಸ್ಟು. ಮತ್ತು ಇವಾಗ ನಮಗೆ ಮಕ್ಕಳು ಕರ್ಕೊಂಡು ತೊಗರಿ ಎಲ್ಲ ನೆನೆ ಹಾಕಿ ಮತ್ತು ಈ ಥರ ಕೆಲಸ ಮಾಡೋದಕ್ಕೆಲ್ಲ ಗಾವಾಗಂಗಿಲ್ಲ ಅಂತೇಳಿ ಮಾಮರು ಅಲ್ಲೇ ಹೊಲಕ್ಕೇ ಒಯ್ದು ಬಿಡ್ತೀನಿ ಅಂತ ಹೇಳಿದರು. ಸ್ಟಾರ್ಟಿಂಗ್ ನಾನು ಲಾಗ್ ಹಾಕಿದಾಗ ನೋಡಿರ್ಬೋದು, ನಾನು ಅಲ್ಲೇ ಮೇಲೇ ತೊಗರಿ ಎಲ್ಲ ಒಡಿಸ್ಕೊಂಬಂದು ಬ್ಯಾಳಿ ಎಲ್ಲ ಕೇರಿ ನೀಟ್ ಮಾಡಿಟ್ಟಿದ್ದೆ. ಅದನ್ನು ಲಾಗ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಮತ್ತು ಈ ಸರಿ ಸುಮ್ಮನೆ 3 ಮಕ್ಕಳು ಕರ್ಕೊಂಡು ಗಾವಾಗಂಗಿಲ್ಲ ಅಂತೇಳಿ ಅಲ್ಲೇ ಹೊಲಕ್ಕೆ ಹೋಗಿ ಒಣಗಿಸ್ಕೊಂಬರ್ತೀನಿ ಅಂತ ಹೇಳಿದರು. ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರನೇ ಇಟ್ಕೊಂಡು ಉಳ್ಕಿದ್ದೆಲ್ಲ ಮಾರಿ ಬಂದರು ಮಾಮರು. ಒಂದು 4 ಪ್ಯಾಕೆಟ್ ಏನೋ ತೊಗರಿ ಇದ್ದವು. ಅವನ್ನ ನೆನೆ ಹಾಕಿದರೆ ಒಂದು ವರ್ಷ ಪೂರ್ತಿ ನನಗೆ ಮತ್ತು ನಮ್ಮ ಆಂಟಿಯವ್ರಿಗೆ 2 ಮನೆಗೆ ಆಗ್ತಾವೆ ಅಂತೇಳಿ ಇವಾಗ ಹೊಲಕ್ಕಲ್ಲೇ ಒಯ್ತಿದ್ದಾರೆ. ಒಂದು ಬ್ಯಾರಲ್ ನಮ್ಮದು, ಇನ್ನೊಂದು ಅಲ್ಲೇ ತೆಳಗೆ ಆಂಟಿದು ತೊಗೊಂಡು ಹೋಗ್ತಿದ್ದಾರೆ. ಇವತ್ತು ಮಧ್ಯಾಹ್ನ ಕರೆಂಟ್ ಇತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಹೋಗ್ತಿದ್ದಾರೆ. ಬೆಳಗ್ಗೆ ಕರೆಂಟ್ ಆದರೆ ಬೇಗನೆ ಹೋಗ್ತಿದ್ರು. ಒಂದು 4 ಪ್ಯಾಕೆಟು ಮತ್ತು ಮೇಲೊಂದು ಅರ್ಧ, ಟೋಟಲ್ಲು 4.5 ಪ್ಯಾಕೆಟ್ ತೊಗರಿನ ನೆನೆ ಹಾಕ್ತಾರೆ ಇವತ್ತು. ನೋಡಿ ಇವ್ರು ಹೋಗಿದ್ದಾದಮೇಲೆ ಮತ್ತೆ ನಮ್ಮ ಕೆಲಸ ಸ್ಟಾರ್ಟಿಂಗ್ ನೋಡಿ ಪಾಪುಗೆ ಕಾಲ್ಗೆಜ್ಜೆ ತೊಗೊಂಬಂದಿದ್ಲು ಅಕ್ಕ. ಇಲ್ಲಿ ನೋಡಿ ಬೆಳ್ಳಿದು ಹಾಕಿದ್ದೆ, ನಾನು ಸಣ್ಣ ಮಗನ ಕಾಲಲ್ಲಿ ಹಾಕಿದ್ದೆ. ನೋಡಿ ಗೆಜ್ಜೆ ಉದುರಿ ಈ ಥರ ಶಾರ್ಪ್ ಆಗಿಬಿಟ್ಟೈತಿ. ನಾನು ಅದನ್ನು ಲಕ್ಷ್ಯನೇ ಕೊಟ್ಟಿಲ್ಲ, ಹಂಗೆ ಕಾಲಲ್ಲಿ ಹಾಕ್ಬಿಟ್ಟಿದ್ದೀನಿ. ಅಂದರೆ ನಿನ್ನೆ ಏನು ಸ್ನಾನ ಮಾಡಿಸ್ಬೇಕಾದ್ರೆ ಅಂದರೆ ಎರಿಬೇಕಾದ್ರೆ ನೋಡಿದ್ದೆ, ಅದು ಉದುರಿರಲಿಲ್ಲ. ಬಟ್ ಇವತ್ತು ಉದುರಿಬಿಟ್ಟೈತಿ. ಬೆಳಗ್ಗೆ ಉದುರೈತೋ ಯಾವಾಗ ಉದುರೈತೋ ಗೊತ್ತಿಲ್ಲ ನನಗೆ. ಉದುರಿಬಿಟ್ಟೈತಿ, ಭಾಳ ಶಾರ್ಪ್ ಆಗಿತ್ತು. ನೋಡಿ ಕಾಲಿಗೆಲ್ಲ ಈ ಥರ ಮಾರ್ಕ್ ಆಗಿಬಿಟ್ಟೈತಿ. ಯಾಕೋ ಜೋರು ಅಳೋಕ್ಕೆ ಸ್ಟಾರ್ಟ್ ಮಾಡಿದ. ಕಾಲು ಹಿಂಗೆ ಅಳ್ಳಗಾಡಿಸಿ ನೋಡಿದೆ, ಆ ಥರ ಆಗಿಬಿಟ್ಟಿತ್ತು.
ಅದಾದಮೇಲೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಇವಾಗ ಕ್ಲಾತ್ ಎಲ್ಲ ಅಟ್ಯಾಚ್ ಮಾಡಿ ಡಿಸೈನ್ ಸ್ಟಾರ್ಟ್ ಮಾಡಿದೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ ಬಾರ್ಡ್ರು, ಇದು ಒಂದೇ ಕಲರ್ ಇರೋದು, ಹಾಗಾಗಿ ಒಂದೇ ಕಲರ್ ಥ್ರೆಡ್ಡಲ್ಲಿ ಈ ಡಿಸೈನನ್ನು ಫಿನಿಶ್ ಮಾಡ್ತೀನಿ. ಇದನ್ನು ನಾಳೆ ಲಾಗಲ್ಲಿ ತೋರಿಸ್ತೀನಿ, ಯಾಕಂದರೆ ಇವತ್ತು ಪದೇ ಪದೇ ಕರೆಂಟ್ ಹೋಗ್ತಾ ಇದೆ, ಹಾಗಾಗಿ ಡಿಸೈನ್ ಫಿನಿಶ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇವತ್ತು. ನೋಡಿ ಇವಾಗ ಒಬ್ಬರು ಕಸ್ಟಮರ್ ಬಂದಿದ್ದರು, ಏನೋ ಮದುವೆ ಐತಂತ, ಹಾಗಾಗಿ 1 2 ಆಮೇಲೆ 3 4 ಟೋಟಲ್ 4 ಸೀರೆ ಕೊಟ್ಟು ಹೋಗಿದ್ದಾರೆ. ನೋಡಿ ಈ ಥರ ತುಂಬ ಗ್ರ್ಯಾಂಡಾಗೂ ಬೇಡ, ಅಷ್ಟೊಂದು ಸಿಂಪಲ್ಲಾಗೂ ಬೇಡ, ನೀವೇ ನೋಡಿ ಹಾಕ್ಬಿಡಿ ಅಂತಂದರು. ಕ್ಯಾಟ್ಲಾಗ್ ಎಲ್ಲ ನೋಡಲಿಲ್ಲ ಅವರು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕಿ ಅಂತ ಹೇಳಿ ಹೋದರು. ಸ್ವಲ್ಪ ಅವ್ರದ್ದು ಅರ್ಜೆಂಟ್ ಇತ್ತು. ಹಾಗೆ ಸಣ್ಣ ಮಗ ಮಲ್ಕೊಂಡಿದ್ದ, ಹಂಗಾಗಿ ಗಗನನ ಎತ್ಕೊಂಡು ಕೂತಿದ್ದೆ ಹೊರಗಡೆ. ಅಲ್ಲಿ ಮೇಲ್ಗಡೆ ಇಲ್ಲೇ ನಮ್ಮ ಮನೆ ಹತ್ರನೇ ಮೆಳ್ಗೆ ಮೇಲೆ ಹುಡುಗರು ಬಂದು ಗಾಳಿಪಟ ಹಾರಿಸ್ತಾ ಇದ್ರು, ಹಾಗಾಗಿ ಗಗನ್ ಮೇಲೇ ನೋಡ್ತಾ ಇದ್ದ. ಅಂದರೆ ಜಾಸ್ತಿ ಗಾಳಿ ಏನಿರಲಿಲ್ಲ, ಸ್ವಲ್ಪ ಮೇಲೆ ಹೋಗೋದು ಕೆಳಗೆ ಬೀಳೋದು ಮಾಡ್ತಾಯಿತ್ತು, ಹಾಗಾಗಿ ನನಗೂ ಹೇಳಿ ಹೇಳಿ ತೋರಿಸ್ತಾ ಇದ್ದ. ನಾನು ಹಂಗೆ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸನ್ನು ಕೊಡೋಣ ಅಂತಿದ್ದೆ, ಬಟ್ ಸೌಂಡ್ ತುಂಬಾ ಜಾಸ್ತಿ ಇತ್ತು, ಹಾಗಾಗಿ ಮ್ಯೂಟ್ ಮಾಡಿ ನೆಕ್ಸ್ಟ್ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಸಣ್ಣ ಮಗನ ಇಲ್ಲೇ ರೂಮಲ್ಲಿ ಹಾಕಿ ಹೊರಗಡೆ ಗಗನನ್ನು ಕರ್ಕೊಂಡು ಕೂತಿದ್ದೆ. ಇಲ್ಲಿ ನೋಡಿ ನಮ್ಮ ಮನೆ ಮುಂದೆನೇ ಬಸ್ ನಿಲ್ಲೋದು, ಹಂಗಾಗಿ ಈ ಕಡೆಯಿಂದ ಅಂದರೆ ಕನಗಿರಿ ಸೈಡು ಬಸ್ ಬಂದು ತುಂಬ ಜೋರಾಗಿ ಹಾರ್ನ್ ಹೊಡಿತು, ಹಾಗಾಗಿ ಅವನು ಎದ್ಬಿಟ್ಟ. ನೋಡಿ ಇಲ್ಲಿ ಇರ್ತಿದೆಯಲ್ಲ, ಇವತ್ತು ಮಾತ್ರ ಬಜಾರ್ ತುಂಬಾ ಗದ್ದಲ ಇತ್ತು. ಹುಡುಗರಂತೂ ಜಾಸ್ತಿ ಮಲ್ಕೊಳ್ಳೇ ಇಲ್ಲ, ಅಂದರೆ ಜಾಸ್ತಿ ಗಾಡಿಗಳೆಲ್ಲನೂ ಓಡಾಡ್ತಿರ್ತಾವಲ್ಲ, ಮತ್ತು ಟ್ಯಾಕ್ಟ್ರಿ ಏನಾದರೂ ಹೋದರೆ ಅದರಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ಕೊಂಡು ಹೋಗ್ತಿರ್ತಾರೆ, ಹಾಗಾಗಿ ಜಾಸ್ತಿ ನಿದ್ದೆನೇ ಮಾಡಲಿಲ್ಲ ಇವತ್ತು. ನೋಡಿ ಈ ಬಸ್ ಬಂದ ತಕ್ಷಣ ಜೋರಾಗಿ ಸೌಂಡ್ ಮಾಡ್ತು, ಹಾಗಾಗಿ ಸಣ್ಣ ಪಾಪು ಎದ್ಬಿಟ್ಟ. ಅವನು ಎದ್ದಿದ್ದಾನೆ ಅಂತೇಳಿ ಗಗನನ್ನು ಕೆಳಗೆ ಕುಂದ್ರಿಸಿ ಪಾಪುನ ಎತ್ಕೊಂಬರೋಕ್ಕಂತೇಳಿ ಬಂದೆ ಒಳಗಡೆ. ನೋಡಿ ಬರೋಷ್ಟರಲ್ಲಿ ಗಗನ ನೋಡಿ ಕಣ್ಣಲ್ಲಿ ನೀರು ಹೆಂಗೆ ಬಂದಿದ್ದವು, ಜೋರು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಾನು ಸಣ್ಣ ಮಗು ಎದ್ದಿದ್ದಾನೆ ಅಂತೇಳಿ ಅವನನ್ನು ಎತ್ಕೊಂಬರೋಕ್ಕೆ ಅಂತ ಹೋದ ತಕ್ಷಣವೇ ಅಳ್ತಿದ್ದಾನೆ. ಮತ್ತೆ ಬಂದು ಸ್ವಲ್ಪ ಹಂಗೆ ಮಾತಾಡ್ಸ್ಕೊಂಡು ಸಮಾಧಾನ ಮಾಡಿದೆ, ಅದಾದ ನಂತರ ಸುಮ್ಮನಾದ. ನೋಡ್ತಿರ್ಬೋದು ಕಣ್ಣಾಗ ನೀರು ಹೆಂಗೆ ಕಾಣಿಸ್ತಿದ್ದವು. ಪಾಪ ಬಿಟ್ಟು ಹೋದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಇವನು ಜೋರು ಅಳ್ತಿದ್ದ, ಹಾಗಾಗಿ ಇವನು ಬಿಟ್ಟು ಹೋದೆ ನಾನು. ನೋಡಿ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ನೆಕ್ಸ್ಟು ನೋಡಿ ನಿನ್ನೆ ಹಾಕಿದ್ನಲ್ವ ಡಿಸೈನು, ಅದು ಫಿನಿಶ್ ಆಯಿತು ಅಂತ ಹೇಳಿದ್ನಲ್ವ, ನೋಡಿ ಫಿನಿಶಿಂಗ್ ಡಿಸೈನು ಈ ಥರ ಬಂದೈತಿ. ಇವರು ಜಸ್ಟ್ ಹಂಗೆ ಹಾಕಿಕೊಡಿ ಅಂತ ಹೇಳಿದ್ರು ಅಲ್ವಾ, ಆಮೇಲೆ ನೆಕ್ಸ್ಟ್ ಕಾಲ್ ಮಾಡಿ ನೀವೇ ಸ್ಟಿಚ್ ಮಾಡಿಬಿಡಿ ಅಂತ ಹೇಳಿದರು. ನೋಡಿ ಫಿನಿಶಿಂಗ್ ಈ ಥರ ಬಂದೈತಿ, ಹಾಗಾಗಿ ಸ್ಟಿಚ್ ಮಾಡಿದ್ದಾದಮೇಲೆ ಸ್ಟೋನ್ ಹಚ್ಚೋಣ ಅಂತೇಳಿ ಬಿಟ್ಟಿದ್ದೀನಿ. ನೋಡಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದೈತಿ. ಇದರಲ್ಲಿ ಗ್ರೀನ್ ಕಲರ್ ಮತ್ತು ಕಾಪರ್ 2 ಕಲರು ಮ್ಯಾಚ್ ಮಾಡಿ ಹಾಕಿರೋದು. ಸ್ಲೀವ್ ನೀವು ನೋಡ್ತಿರ್ಬೋದು, ಮೇಲ್ಗಡೆ ಫಿನಿಶಿಂಗ್ ಡಿಸೈನ್ ಬಂದೈತಲ್ವ, ಇದಕ್ಕೆ ಕಾಪರನ್ನೇ ಕೊಡಿ ಅಂತ ಹೇಳೋಗಿದ್ಲು ಒಂದು ಅವಿ. ಅದಾದಮೇಲೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ ಹೈಲೈಟಾಗಿ. ಇಲ್ಲಿ ನೋಡ್ತಿರ್ಬೋದು ಬ್ಯಾಕಲ್ಲಿ ಎಷ್ಟು ನೀಟಾಗಿ ಬಂದೈತಿ ಫಿನಿಶಿಂಗು. ಇದರಲ್ಲೂ ಫಿನಿಶಿಂಗ್ ನೀಟಾಗಿ ಬಂದಿದೆ, ಬಟ್ ಕಲರ್ ಅಷ್ಟೊಂದು ಹೈಲೈಟಾಗಿ ಕಾಣಿಸ್ತಾ ಇಲ್ಲ ಸ್ಲೀವಲ್ಲಿ, ಹಾಗಾಗಿ ನಾನು ಬ್ಯಾಕಲ್ಲಿ ಮತ್ತು ಗ್ರೀನನ್ನೇ ಹಾಕ್ಬಿಟ್ಟೆ. ಡಾರ್ಕ್ ಗ್ರೀನ್ ಇರೋದಿದು, ಬಟ್ ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ. ಇದು ಒಂದು ನೋಡಿ ಈ ಥರ ಡಿಸೈನು. ಈ ಡಿಸೈನ್ ಹಾಕಿದ್ದೇವಲ್ವ, ಇದು ಕಾಪರ್ ಮತ್ತು ಡಾರ್ಕ್ ಪರ್ಪಲ್ ಕಲರ್ ಇತ್ತು, ಅಲ್ಲಿ ಕಾಣಿಸ್ತಿದೆಯಲ್ವ ಅದೇ ಕಲರು. ಅವರು ಕಸ್ಟಮರ್ ಇದೇ ಡಿಸೈನನ್ನು ಸೆಲೆಕ್ಟ್ ಮಾಡೋಗಿದ್ರು. ಇದು ಸಹ ತುಂಬ ಚೆನ್ನಾಗಿ ಬಂದೈತಿ, ಇದನ್ನು ಸ್ಟಿಚ್ ಮಾಡಿಕೊಡೋದು. ಎರಡೂ ಬ್ಲೌಸು ಒಬ್ರದೇ ಕಸ್ಟಮರ್ದು, ಹಾಗಾಗಿ ಸ್ಟಿಚ್ ಮಾಡಿದ್ದಾದಮೇಲೆ ಸ್ಟೋನ್ ಹಚ್ಚಿದ್ರಾಯ್ತು ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಈ ಸ್ಯಾರಿ ಕಲರು ಇಲ್ಲಿ ಕಾಣಿಸ್ತಿದೆಯಲ್ವ, ಡಾರ್ಕ್ ಪರ್ಪಲ್ ಇದೇ ಕಲರ್ ಇರೋದು, ಬಟ್ ಸ್ಲೀವ್ ನೋಡಿ ಬಾರ್ಡ್ರೇ ತುಂಬ ದೊಡ್ಡದು ಬಂದುಬಿಟ್ಟೈತಿ. ಈ ಕಲರು ಸ್ಲೀವ್ ಮೇಲೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಂಗಿಲ್ಲ, ಹಾಗಾಗಿ ಕಾಲ್ ಮಾಡಿ ಕೇಳಿ ಹಾಕಿದ್ರಾಯ್ತು ಅಂತೇಳಿ ಬ್ಯಾಕು ಮತ್ತು ಫ್ರಂಟು 2 ಮಾತ್ರ ಹಾಕಿ ಇಟ್ಟಿದ್ದೀನಿ. ಅವರಿಗೆ ಕಾಲ್ ಮಾಡಿ ಕೇಳ್ತೀನಿ, ಹಾಕಂದರೆ ಹಾಕ್ತೀನಿ, ಇಲ್ಲಾಂದರೆ ಜಸ್ಟ್ ಬುಟ್ಟ ಮಾತ್ರ 1-2 ಇಟ್ಟು ಫಿನಿಶ್ ಮಾಡೋಣ ಅಂತಿದ್ದೀನಿ. ಅವರು ಕೇಳಿದ ಮತ್ತು ನೆಕ್ಸ್ಟು ಇದನ್ನು ಡಿಸೈನ್ ಫಿನಿಶ್ ಮಾಡ್ತೀನಿ. ಅಂದರೆ ಇವಾಗ ಸ್ಲೀವ್ಗೆ ಹಾಕಿದರೆ ಪರ್ಪಲ್ಲು ಮತ್ತು ಕಾಪರು 2 ಕಲರ್ ಥ್ರೆಡ್ ಮ್ಯಾಚ್ ಮಾಡಿ ಹಾಕಬೇಕಲ್ವ, ಅಷ್ಟೊಂದು ಡಿಸೈನು ಎದ್ದು ಕಾಣೋಂಗಿಲ್ಲ ಬ್ಲೌಸ್ ಬಾರ್ಡ್ರಲ್ಲಿ, ಹಾಗಾಗಿ ಬೇಡ ಅಂಥೇಳಿ ಹಾಗೆ ಬಿಟ್ಟಿದ್ದೀನಿ. ಕೇಳಿ ಹಾಕೋಣ ಅಂಥೇಳಿ. ಮತ್ತು ಇವತ್ತಿನ ಲಾಗನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.